ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಅವ್ರಿಗೂ ಆಗ್ಲಿ, ಯಾಕಂದ್ರೆ ಇಂಥ ಸಮಾಜದಲ್ಲಿ ಜೀವನ ಮಾಡುವಂತವ್ರಿಗೆ, ಕಷ್ಟದಲ್ಲಿರುವಂತವ್ರಿಗೆ ಈ ಯೋಜನೆ ಲಾಭ ಆಗ್ಲಿ ಅನ್ನೋದೇ ಸಿದ್ದರಾಮಯ್ಯನವರ ಆಶಯ, ನಮ್ಮ ಸರ್ಕಾರದ ಆಶಯ ಆಗಿದೆ. ಹೇಳ್ಕೊಡ್ತೀವಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒಗೆ ಕೊಡ್ತೀವಿ. ಅದರ ಪ್ರಕಾರ ಮನೆಗಳನ್ನ ನಾವು ಅವ್ರಿಗೆ ಬಿಡುಗಡೆಯನ್ನ ಮಾಡ್ತೀವಿ. ತಾವು ಹೇಳಿದ್ರಿ ಸುಮಾರು ಮನೆಗಳು ಇನ್ನೂ ಪೆಂಡಿಂಗ್ ಇದಾವೆ, ಕಟ್ಟುವಂತ ಹಂತದಲ್ಲಿದ್ದಾವೆ ಅಂತ ಹೇಳಿದ್ರಿ. ಅವು ಆದಷ್ಟು ಬೇಗ ಮುಗಿಯುವಂತೆ, ಯಾಕಂದ್ರೆ ತಮಗೂ ಎಲ್ಲರಿಗೂ ಗೊತ್ತು ಇದು ಬರೀ ನಮ್ಮ ದೇವದಾಸಿಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಅಲ್ಲ. ನೀವು ಹೇಳಿದ್ರಿ ಸಚಿವರೇ, ಗ್ಯಾರಂಟಿ ಹಣ ಅರ್ಹತೆ ಇರುವ ಎಲ್ಲ ಮಹಿಳೆಯರಿಗೆ ಅಂತ. ನಿಜವಾಗ್ಲೂ ಯಾವ ಮಹಿಳೆಯರಿಗೂ ಇಲ್ಲಿವರೆಗೂ ಗ್ಯಾರಂಟಿ ಹಣ ದೊರಕಿಲ್ಲ. ಕಾರಣ ಅವರಿಗೆ ಅಡ್ರೆಸ್ಸೇ ಇಲ್ಲದಿರ್ತಕ್ಕಂಥ ಮಹಿಳೆಯರು. ನೀವು ಗ್ಯಾರಂಟಿಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದಾಯಿತು ಅಂದರೆ, ನಾನು ತಮ್ಮ ಹತ್ರ ಒಂದು ಮಾನವೀಯತೆ ಇದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, 5,000 ಒಂದು ನಿಗದಿ ಮಾಡಿ ಅವರಿಗೆ. 5 ಅಂದರೆ 2,000 ಕಾಮನ್ನಿಗೆಲ್ಲ ಮಹಿಳೆಯರಿಗೆ ಕೊಡ್ತಿದ್ದಾರೆ. ಇವರ ಒಂದು ಆರೋಗ್ಯ, ಇವರ ಪರಿಸ್ಥಿತಿ, ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಬಗ್ಗೆ ನೋಡೋದು, ಅದು ಮಾತಾಡ್ತಾ ಹೋದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಭಾಳ ಗಂಭೀರ ಸ್ವರೂಪವಾಗಿದೆ. ಅದಲ್ಲದೆ ಈಗ ನೀವು ಹೇಳಿದ್ರಿ ಕೆಲವೊಂದು ಸೌಲಭ್ಯ ತಲುಪದೇ ಇರುವುದು. ಆಮೇಲೆ ಏನಾಗ್ತಿದೆ ಅಂದರೆ, ಮಾಹಿತಿ ಕೇಳೋಕೆ ಹೋಗ್ಬಿಟ್ರೆ ಅವ್ರು ಮಾಹಿತಿ ಕೊಡದೇ ಇದ್ದರೆ ಅವರು ಆಫೀಸ್ ಕಳಿಸ್ಬಿಡ್ತಾರೆ. ತಿರ್ಗಾ ಅವರು ಮತ್ತೆ ಆಫೀಸ್ ಹತ್ರ ಸುಳಿಯೋದೇ ಇಲ್ಲ, ನಮಗೆ ನೀಡೋದಿಲ್ಲ, ನಾವು ಸಿಗೋದಿಲ್ಲ ಅಂತ ಅವ್ರು ಇಲ್ಲದಂಥ ಒಂದು ಕಾರಣಗಳು ಹೇಳ್ತಕ್ಕಂಥದ್ದು ಇದೆ. ಮತ್ತು 10 ವರ್ಷಗಳಲ್ಲಿ ದೇವದಾಸಿ ಮಹಿಳೆಯರಿಗೆ ಮಂಜೂರಾದ ಮನೆಗಳನ್ನು ಸಂಖ್ಯೆ ಹೇಳಿದ್ದರು ನೀವು. ಮಾಜಿ ದೇವದಾಸಿ ವಸತಿ ಯೋಜನೆಗಳೇ ಕೊಪ್ಪಳ ಜಿಲ್ಲೆಗೆ ಕಳೆದ 10 ವರ್ಷಗಳೇ 823. ಅಂದರೆ 10 ವರ್ಷದಲ್ಲಿ ಕೇವಲ 820. ಅವ್ರ ಮನೆಗಳು ನೋಡೋಕೆ, ಅವ್ರ ಸಂಖ್ಯೆ ನೋಡೋಕೆ ಕುತ್ಕೊಂಡ್ರೆ 1000 ಮೇಲ್ಪಟ್ಟು ದಾಡ್ತದೆ. ಇದರಲ್ಲಿ ಲೆಕ್ಕ ನೋಡಿದರೆ ಅವ್ರಿಗೆ ನಿಜವಾಗ್ಲೂ ಮನೆ ಕಂಪ್ಲೀಟೇ ಆಗಿಲ್ಲ. ಅವರು ವಾಸಿಸ್ತಕ್ಕಂಥ ಸ್ಥಳಗಳಿಗೆ ಹೋಗಿ ನೋಡಿದಾಗ ಅವ್ರು ಇರ್ತಕ್ಕಂಥ ಜೋಪಡಿ ಅಥವಾ ಒಂದು ಭಾಗದಲ್ಲಿ ತಗಡೆಲ್ಲ ಹಾಕ್ಕೊಂಡಿರ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ಅವರು ಯಾವತ್ತೂ ಸಮಾಜದ ಕಟ್ಟಕಡೆಯಲ್ಲಿ ವಾಸಿಸ್ತಕ್ಕಂಥ ಮುಜುಗರಗೊಳಪಡ್ತಕ್ಕಂಥ ಮಹಿಳೆಯರು. ಅವರಿಗೆ ನಾವು ಒಂದು ಬದುಕು, ಒಂದು ಮರ್ಯಾದೆ ಕಟ್ಟಿಕೊಡ್ತಕ್ಕಂಥ ಕೆಲಸ ನೀವೊಬ್ಬ ಮಹಿಳಾ ಸಚಿವೆ ಆಗಿರೋದ್ರಿಂದ ನೀವು ಅರ್ಥ ಮಾಡ್ಕೊತೀರಂತ ತಮ್ಮಲ್ಲಿ ನಾನು ಕೇಳ್ತೀನಿ. ಅದಲ್ಲದೆ ತಮ್ಮ ಇಲಾಖೆಗೂ ಕೂಡ ಇನ್ನೂ ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಪ್ರೋತ್ಸಾಹಧನ, ಎಜುಕೇಷನ್ಗೆ ಅವ್ರ ಮಕ್ಕಳು ಪ್ರೋತ್ಸಾಹಧನಕ್ಕೆ 5 ಲಕ್ಷ ರೂಪಾಯಿ ನಿಗದಿ ಮಾಡಿದೆ. ಆದರೆ ಸಭಾಪತಿಗಳೇ, ಸದಸ್ಯರು ಬಹಳಷ್ಟು ಕಾಳಜಿಯನ್ನ ತೆಗೆದುಕೊಂಡಿದ್ದಾರೆ, ಬಹಳಷ್ಟು ಉದ್ದವಾದಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಅವರ ಕಾಳಜಿಯನ್ನ ಪ್ರದರ್ಶಿಸುತ್ತೆ. ಇನ್ನು ಗ್ಯಾರಂಟಿ ಹಣದ ಬಗ್ಗೆ, ಗ್ಯಾರಂಟಿ ಯೋಜನೆ ಅವರಿಗೆ ತಲುಪುತ್ತಾ ಅನ್ನುವಂಥ ವಿಶೇಷ ಕಾಳಜಿಯಿಂದ ಅವ್ರು ಕೇಳಿದ್ದಾರೆ. ಖಂಡಿತವಾಗ್ಲೂ ಈ ದೇವದಾಸಿಯರಿಗೆ ಎಲ್ಲರಿಗೂ ಕೂಡ ಅಡ್ರೆಸ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಸಮಾಜದಲ್ಲಿ ಅವರು ಕೂಡ ಗೌರವಯುತವಾಗಿ ಜೀವನವನ್ನ ನಡೆಸುವಂತ ಎಲ್ಲ ವಾತಾವರಣವನ್ನ ಎಲ್ಲ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದೆ. ಈಗ ಗ್ಯಾರಂಟಿ ಯೋಜನೆ ಯಾರ್ಯಾರಿಗೆ ಏನು ನಾವು ಫಲಾನುಭವಿಗಳಿಗೆ ಏನೇನು ಅರ್ಹತೆಯನ್ನ ನಾವು ಕೇಳಿದ್ವಿ, ಆ ಅರ್ಹತೆಯಲ್ಲಿ ಇವರು ಕೂಡ ಫಿಕ್ಸ್ ಆಗಿದ್ದಾರೆ. ಇವರು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿದೆ. ಮತ್ತು ಯಾರು ಕೂಡ ಇಲ್ಲಿಯವರೆಗೆ ಬಂದು ಈ ಮಾಜಿ ದೇವದಾಸಿಯರು ಯಾರು ಕೂಡ ನಮ್ಮ ಇಲಾಖೆಗಾಗ್ಲಿ ಅಥವಾ ನಮಗೆ ಆಗ್ಲಿ ಯಾರು ಬಂದು ನಮಗೆ ಈ ಯೋಜನೆ ಲಾಭ ಆಗ್ತಾ ಇಲ್ಲ ಅಂತ ಇಲ್ಲಿವರೆಗೆ ನಮ್ಗೆ ಹೇಳಿಲ್ಲ. ಆ ರೀತಿ ಸ್ಪೆಸಿಫಿಕ್ ಆಗಿ ತಮ್ಮ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ನಮಗೆ ಅದನ್ನ ಬರೆದು ಪತ್ರದ ಮುಖಾಂತರನೋ ಅಥವಾ ವೈಯಕ್ತಿಕ ನಮಗೆ ಹೇಳಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಅವ್ರಿಗೂ ಆಗ್ಲಿ, ಯಾಕಂದ್ರೆ ಇಂಥ ಸಮಾಜದಲ್ಲಿ ಜೀವನ ಮಾಡುವಂತವ್ರಿಗೆ, ಕಷ್ಟದಲ್ಲಿರುವಂತವ್ರಿಗೆ ಈ ಯೋಜನೆ ಲಾಭ ಆಗ್ಲಿ ಅನ್ನೋದೇ ಸಿದ್ದರಾಮಯ್ಯನವರ ಆಶಯ, ನಮ್ಮ ಸರ್ಕಾರದ ಆಶಯ ಆಗಿದೆ. ಇನ್ನು ಮನೆಗಳ ಬಗ್ಗೆ ತಾವು ಕೇಳಿದ್ರಿ ಸರ್, ಸಭಾಪತಿಗಳೇ, ಯಾರ್ಯಾರು ಅರ್ಜಿಗಳನ್ನ ಸಲ್ಲಿಸ್ತಾರೆ, ನಮ್ಮ ಇಲಾಖೆಗೆ ಅರ್ಜಿಗಳನ್ನ ಸಲ್ಲಿಸ್ತಾರೆ, ನಾವು ಒಂದು ಪಟ್ಟಿಯನ್ನ ಮಾಡಿ DC-ಗೆ ಕೊಡ್ತೀವಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒಗೆ ಕೊಡ್ತೀವಿ. ಅದರ ಪ್ರಕಾರ ಮನೆಗಳನ್ನ ನಾವು ಅವ್ರಿಗೆ ಬಿಡುಗಡೆಯನ್ನ ಮಾಡ್ತೀವಿ. ತಾವು ಹೇಳಿದ್ರಿ ಸುಮಾರು ಮನೆಗಳು ಇನ್ನೂ ಪೆಂಡಿಂಗ್ ಇದಾವೆ, ಕಟ್ಟುವಂತ ಹಂತದಲ್ಲಿದ್ದಾವೆ ಅಂತ ಹೇಳಿದ್ರಿ. ಅವು ಆದಷ್ಟು ಬೇಗ ಮುಗಿಯುವಂತೆ, ಯಾಕಂದ್ರೆ ತಮಗೂ ಎಲ್ಲರಿಗೂ ಗೊತ್ತು ಇದು ಬರೀ ನಮ್ಮ ದೇವದಾಸಿಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಅಲ್ಲ. ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯವ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಕಂತಿನಲ್ಲಿ ಹಣ ಬಿಡುಗಡೆ ಆಗಿರುತ್ತೆ. ಯಾಕಂದ್ರೆ GPS ಮುಖಾಂತರ ನಾವು ಮನೆಗಳನ್ನ ಮಾಡಬೇಕಾದ್ರೆ ಈ ಹಂತದಲ್ಲಿ ಇಷ್ಟು ಹಣ ಬಿಡುಗಡೆ, ಈ ಹಂತದಲ್ಲಿ ಇಷ್ಟು ಹಣ ಬಿಡುಗಡೆ ಅಂತ ಇರುತ್ತೆ. ಸೊ ಇದು ಎಲ್ಲರದು ಪ್ರಾಬ್ಲಮ್. ಆದ್ರೂ ಕೂಡ ವಿಶೇಷ ಕಾಳಜಿಯನ್ನ ಈ ದೇವದಾಸಿಯರ ಮೇಲೆ ತೆಗೆದುಕೊಂಡು ಸರ್ಕಾರ ಖಂಡಿತವಾಗ್ಲೂ ಕ್ರಮವನ್ನು ತೆಗೆದುಕೊಳ್ಳುತ್ತೆ.